ಒಬ್ಬ ವ್ಯಕ್ತಿ ಗಂಡಸಾಗಬೇಕು ಅಂದರೆ ಅದಕ್ಕೇ ಫೀಮೇಲ್ಸ್ ಅಥವಾ ಮಹಿಳೆಯನ ಆದಿಶಕ್ತಿ ಅಂತ ಕರೆಯೋದು. ಪವರ್ ಹೌಸ್ ಏನಿದೆ, ಈ ಒಂದು ಸಂದರ್ಭದಲ್ಲಿ ಇಡೀ ದೇಹದಲ್ಲಿ ಎಲ್ಲ ಭಾಗನೂ ಡ್ಯಾಮೇಜ್ ಆಗುತ್ತೆ. ಸೊ ಯಾರಿಗೇ ಆಗಲಿ ಬರೀ ಹೆಣ್ಮಕ್ಳಾಗ್ತಿದೆ ಅಂದರೆ ಆ ಹೆಂಡತಿನ ದೂರ ಆಗಿಲ್ಲ. ಕಾರಣ ಏನಂತಂದರೆ ಗಂಡು ಅಥವಾ ಹೆಣ್ಣು ಮಗು ಹುಟ್ಟುವಕ್ಕೆ ಕಾರಣ ಗಂಡಸೇ ಅಲ್ಲ. ಗರ್ಭಧಾರಣೆ ಅದು ಸುಮ್ಮನೆ ಆಗಲ್ಲ, ಅಲ್ಲೂ ಬೇಕಾದಷ್ಟು ಪ್ರೋಸೆಸ್ ಆಗುತ್ತೆ. ಅಲ್ಲೂ ಗೆದ್ದಿದ್ದೀರ, 9 ತಿಂಗಳು ಅಲ್ಲೂ ಗೆದ್ದಿದ್ದೀರ, ಫೈನಲಿ ಭೂಮಿ ಮೇಲೆ ಬಂದಿದ್ದೀರ, ಅಲ್ಲೂ ಗೆದ್ದಿದ್ದೀರ. ಅಂದರೆ ಯು ಆರ್ ಹಿಯರ್ ಅಂದರೆ ಯು ಆರ್ ದ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ. This video is sponsored by SVK Hospital, trusted care at your critical period, Bengaluru. ವರ್ಣತಂತು ಅಂತಂದಾಗ ಮನುಷ್ಯನಲ್ಲಿ 46 ಇದೆ. 46ನ್ನು 2 ಭಾಗ ಮಾಡಿದ್ದೀವಿ ನಾವು. 44 ಒಂದು ಗುಂಪು ಮತ್ತು ಮಿಕ್ಕ 2 ಇನ್ನೊಂದು ಗುಂಪು. ಈ 44 ಇದೆಯಲ್ಲ ಅದನ್ನು ಆಟೋಸೋಮ್ಸ್ ಅಂತ ಕರಿತೀವಿ. ಆಟೋಸೋಮ್ ಅಂದರೆ ಅದರ ಕೆಲಸ ಏನು ಅಂದರೆ ಎಲ್ಲ ಕೆಲಸ ಅದೇ ಮಾಡೋದು, ದೇಹದಲ್ಲಿ ಎಲ್ಲ ಕೆಲಸ ಅದೇ ಮಾಡೋದು. ಇನ್ನು 2 ಯಾವುದಿದೆ ಅದು ಸೆಕ್ಸ್ ಕ್ರೋಮೋಸೋಮ್, ಅಂದರೆ ಲಿಂಗ ನಿರ್ಧರಿಸುವ ವರ್ಣತಂತು. ಹಾಂ, ಈಗ ಒಬ್ಬ ವ್ಯಕ್ತಿ ಗಂಡಸಾಗಬೇಕು ಅಂದರೆ ಅವನಲ್ಲಿ XY ವರ್ಣತಂತು ಇರಬೇಕು. ಒಂದು ಜೀವಿ ಹೆಣ್ಣಾಗಬೇಕು ಅಂದರೆ XX ವರ್ಣತಂತು. ಅಂದರೆ ಮೊದಲೆಲ್ಲ ಯಾವ ರೀತಿ ಜನ ತಿಳ್ಕೊಂಡಿದ್ರು ಅಂದರೆ ಒಬ್ಬ ವ್ಯಕ್ತಿ ಅವನು ಗಂಡಸು ಅಥವಾ ಹೆಂಗಸಾಗಬೇಕು ಅಂತಂದರೆ ಬೇಕಾದಷ್ಟು ಇದು ವರ್ಣತಂತು ಬಗ್ಗೆ ಗೊತ್ತಿರಲಿಲ್ಲ, ಸೆಕ್ಸ್ ಕ್ರೋಮೋಸೋಮ್ ಬಗ್ಗೆ. ಅವ್ರಿಗೀಗ ಗಂಡು ಮಗು ಬೇಕು ಅಂತಂದರೆ ನೀನು ತುಂಬ ನ್ಯೂಟ್ರಿಟಿವ್ ಫುಡ್ ತಿಂದರೆ ಗಂಡು ಮಗು ಹುಟ್ಟುತ್ತೆ, ಅಥವಾ ನಿನಗೆ ಒಂದು ಯಾವುದು ಚಂದ್ರಗ್ರಹಣ, ಸೂರ್ಯಗ್ರಹಣ, ಅಥವಾ ಇದು ಮೂನ್ ಡೇ ಈ ಥರದ್ದಿದ್ದಾಗ, ಅಥವಾ ಸೀಸನ್ ವೈಸು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಕ್ಕಳು ಪಡಿಬೋದು ಅಂತೆಲ್ಲ ಹೇಳೋರು. ಅದೆಲ್ಲ ಸುಳ್ಳು. ಒಂದು ಗಂಡ ಬೇಕು ಅಂದರೆ XY ಇರಬೇಕು, ಹೆಣ್ಣು ಮಗು ಹುಟ್ಟಬೇಕು ಅಂದರೆ XX ಇರಬೇಕು. ಆಮೇಲೆ ಹೆಂಗಸರಲ್ಲಿ ಬರೀ XX ಇರೋದು. ಸೊ ಯಾರಿಗೇ ಆಗಲಿ ಬರೀ ಹೆಣ್ಮಕ್ಳಾಗ್ತಿದೆ ಅಂದರೆ ಆ ಹೆಂಡತಿನ ದೂರ ಆಗಿಲ್ಲ. ಕಾರಣ ಏನು ಅಂತಂದರೆ ಗಂಡು ಅಥವಾ ಹೆಣ್ಣು ಮಗು ಹುಟ್ಟುವಕ್ಕೆ ಕಾರಣ ಗಂಡಸೇನೆ. ಏಕೆಂದರೆ ಅವರಲ್ಲಿ XY ಇರುತ್ತೆ. ಅವರ ವೀರ್ಯಾಣುವಿನಲ್ಲಿ X ವೀರ್ಯಾಣು ಇದ್ದಾಗ ಅದು ಹೆಣ್ಣು ಮಗು ಆಗಿಬಿಟ್ಟುತ್ತೆ. ಆ ಪುರುಷನ ವೀರ್ಯಾಣು ಅದು ಯಾವುದು ಅಂಡಾಣು ಜೊತೆ ಮಿಲನ ಆಗುತ್ತೆ, ಅದರಲ್ಲಿ Y ಇದ್ದರೆ ಗಂಡು ಮಗು ಹುಟ್ಟುತ್ತೆ. ಹಾಗಾಗಿ ಜನಸಾಮಾನ್ಯರು ಇದನ್ನು ತಿಳ್ಕೋಬೇಕು. ಯಾರಿಗಾದರೂ 1, 2, 3 ಹೆಣ್ಮಕ್ಳಾದರೆ ಬೈತಾರಲ್ವಾ, ಬರೀ ಹೆಣ್ಮಕ್ಳನ್ನ ಇದು ಮಾಡ್ತಿದ್ದೀರಾ ಆಕೆ ಅಂತೇಳಿ ಇನ್ನೊಂದು ಮದುವೆ ಮಾಡೋಕ್ಕೂ ಹೋಗ್ಬಿಡ್ತಾರೆ. ಈಗ ಒಂದು 20-30 ವರ್ಷದಿಂದ ಹೌದು, ಗಂಡು ಮಗು ಆಗ್ತಿಲ್ಲ ಅಂದರೆ ತಾಯಿ ಬಂದು ಮಗನಿಗೆ ಇನ್ನೊಂದು ಮದುವೆ ಮಾಡ್ತಾರೆ. ಇನ್ನೊಂದು ಮದುವೆ ಇಲ್ಲಿ ಆ ಸೊಸೆದು ಏನೂ ತಪ್ಪಿಲ್ಲ, ಏಕೆಂದರೆ ಅವಳಲ್ಲಿರೋದು ಬರೀ XXನೇ ಆಯಿತಾ, ಗಂಡಸಲ್ಲಿರೋದು XY. ಸೊ ಈ ವೀರ್ಯಾಣುಗಳಲ್ಲಿ ಏನಾಗುತ್ತೆ ಅಂದರೆ ಕೆಲವು ವೀರ್ಯಾಣು X ಇರುತ್ತೆ, ಕೆಲವು ವೀರ್ಯಾಣು Y ಇರುತ್ತೆ. ಆ ಸಂದರ್ಭದಲ್ಲಿ ಯಾವ ವೀರ್ಯಾಣು ಬಂದು ಆ ಅಂಡಾಣು ಜೊತೆ ಮಿಲನ ಆಗುತ್ತೆ ಅದು ಭಗವಂತ. ಅದಕ್ಕೆ ಬರ್ತ್ ಇಸ್ ಅ ಚಾನ್ಸ್ ಫ್ಯಾಕ್ಟರ್ ಅನ್ಬೋದು. ಬರ್ತ್ ಇಸ್ ವೆರಿ ಸ್ಪೆಷಲ್ ನಮ್ಮದು. ನಾನು ಸಾಮಾನ್ಯವಾಗಿ ಎಲ್ಲರಿಗೂ ಹೇಳ್ತೀನಿ, ನಾವು ಸುಮ್ಮನೆ ಭೂಮಿ ಮೇಲಿಲ್ಲ, ಯು ಆರ್ ಹಿಯರ್ ಫಾರ್ ಸಮ್ ಪರ್ಪಸ್. ಈಗ ನೀವಿದ್ದೀರಾ ಅಂದರೆ ನಿಮ್ಮ ಕಡೆಯಿಂದ ಏನೋ ಒಂದು ಕೆಲಸ ಆಗಬೇಕಿದೆ, ಅದನ್ನು ನಾವು ತಿಳ್ಕೋಬೇಕು. ಹಾಗಾಗಿ ಬರ್ತ್ ಇಸ್ ವೆರಿ ಸ್ಪೆಷಲ್. ಮತ್ತು ಈ ಒಂದು ಅಂಡಾಣು ಬಿಡುಗಡೆ ಆಗುತ್ತಲ್ಲ, ಲಕ್ಷಾಂತರ ಅಂಡಾಣುಗಳಲ್ಲಿ ಒಂದು ಬಿಡುಗಡೆ ಆಗುತ್ತೆ. ಲಕ್ಷಾಂತರ ಅಂಡಾಣುಗಳಲ್ಲಿ ಒಂದು ಬಿಡುಗಡೆ, ಅಲ್ಲಿ ಕಾಂಪಿಟೇಷನ್ ಇರುತ್ತೆ. ಕಾಂಪಿಟೇಷನಲ್ಲಿ ಒಂದು ವಿನ್ ಆಗಿ ಬಿಡುಗಡೆ ಆಗುತ್ತೆ. ಅದೇ ರೀತಿ ವೀರ್ಯಾಣುಗಳಲ್ಲಿ ಮಿಲಿಯನ್ ಗಟ್ಟಲೆ ವೀರ್ಯಾಣುನಲ್ಲಿ ಫೈನಲಿ ಒಂದೇ ಒಂದು ಅಂಡಾಣು ಜೊತೆ ಅದು ಜೋಡಣೆ ಆಗೋದು. ಕೋಟ್ಯಾಂತರ ಅಂಡಾಣುವಿನಲ್ಲಿ ಒಂದು, ಮತ್ತು ಮಿಲಿಯನ್ ವೀರ್ಯಾಣುಗಳಲ್ಲಿ ಒಂದು. ಅಂದರೆ ನಾನು ಅದಕ್ಕೆ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ನಾವು ಭಯ ಪಡ್ತೀವಲ್ವಾ, ಕಾಂಪಿಟೇಷನ್ ಇದೆ, ಅಯ್ಯೋ ಎಷ್ಟೊಂದು ಜನ ಎಕ್ಸಾಮ್ ತಗೊತಾ ಇದ್ದಾರೆ, ನಾನು ವಿನ್ ಆಗ್ತೀನೋ ಇಲ್ವೋ. ಆಲ್ರೆಡಿ ನೀವು ವಿನ್ ಆಗಿ ಬಂದುಬಿಟ್ಟಿದ್ದೀರ. ಮಿಲಿಯನ್ ಜನ ಜೊತೆ ಫೈಟ್ ಮಾಡಿ ನೀವು ವಿನ್ ಆಗಿದ್ದೀರಾ. ಆಮೇಲೆ ನಿಮ್ಮದು ಇಂಪ್ಲಾಂಟೇಷನ್ ಆಗುತ್ತಲ್ಲ, ಗರ್ಭಧಾರಣೆ ಅದು ಸುಮ್ಮನೆ ಆಗಲ್ಲ, ಅಲ್ಲೂ ಬೇಕಾದಷ್ಟು ಪ್ರೋಸೆಸ್ ಆಗುತ್ತೆ. ಅಲ್ಲೂ ಗೆದ್ದಿದ್ದೀರ, 9 ತಿಂಗಳು ಅಲ್ಲೂ ಗೆದ್ದಿದ್ದೀರ, ಫೈನಲಿ ಭೂಮಿ ಮೇಲೆ ಬಂದಿದ್ದೀರ, ಅಲ್ಲೂ ಗೆದ್ದಿದ್ದೀರ. ಅಂದರೆ ಯು ಆರ್ ಹಿಯರ್ ಅಂದರೆ ಯು ಆರ್ ದ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ. ನಿಮಗೆ ಎಲ್ಲ ಕೆಪಾಸಿಟಿ ಇದೆ, ನಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ. ಅದನ್ನು ಯಾವ ರೀತಿ ಅದನ್ನು ಓಪನ್ ಅಪ್ ಮಾಡ್ಕೊಂಡು ಅದನ್ನು ಬಳಸಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದು ನಾವು ಹೇಳ್ಕೊಡ್ಬೇಕು ಎಲ್ಲರಿಗೂ. ಭಾಳ ಒಳ್ಳೆ ಮಾತಿದೆ, ಅದ್ಭುತವಾದ ಶಕ್ತಿ. ಏಕೆಂದರೆ ಮಿಲಿಯನ್ ಜನದ ಜೊತೆ ನೀವು ಕಾಂಪೀಟ್ ಮಾಡಿ ಸಕ್ಸೆಡ್ ಆಗಿದ್ದೀರಾ ಅಂತಂದರೆ ನಿಮ್ಮಲ್ಲಿ ಆ ಒಂದು ಪೊಟೆನ್ಷಿಯಾಲಿಟಿ ಇದೆ ಅಂತೇಳಿ. ಹಾಗಾಗಿ ಈ ಒಂದು ಅಂಡಾಣು ವೀರ್ಯಾಣು ಜೋಡಣೆ ಆಗುತ್ತಲ್ಲ, ಇದು ಪುರುಷರಲ್ಲಿ XY, ಮಹಿಳೆಯರಲ್ಲಿ XX. ಇದನ್ನು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಈ ವರ್ಣತಂತುವಿನಲ್ಲಿ
ಏನಾದರೂ ಬದಲಾವಣೆ ಆದರೆ ನೀವು ನೋಡಿರ್ಬೋದು ಈ ಟ್ರಾನ್ಸ್ಜೆಂಡರ್ಗಳು ಅಥವಾ ಕ್ಲೈನಿಫಿಲ್ಟರ್, ಕೆಲವರು ಗಂಡಸರು ಸ್ವಲ್ಪ ಹೆಂಗಸರು ಥರ ಇರ್ತಾರೆ, ಆಮೇಲೆ ಹೆಂಗಸರು ಥರ ಇರೋದಿಲ್ಲ, ಅವ್ರಿಗೆ ಆ ಒಂದು ಫೀಚರ್ಸ್ಗಳಿರೋದಿಲ್ಲ. ಬೈನರಿ ಅಂತ ಹೇಳ್ತಾರೆ. ಈ ಟರ್ನರ್ಸ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದರೆ ಅಂಥ ಹೆಣ್ಣು ಮಕ್ಕಳಲ್ಲಿ ಒಂದೇ ಒಂದು ಎಕ್ಸ್ ಇರುತ್ತೆ, ಎರಡರ ಬದಲು, ಅದನ್ನು ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. ಅದೇ ರೀತಿ ಪುರುಷರಲ್ಲಿ ಸ್ವಲ್ಪ ಅವರು ಮಹಿಳೆಯರ ಥರ ಅಂದರೆ ಫೆಮಿನೈನ್ ಫೀಚರ್ಸ್ ಅಂತ ಕರಿತೀವಲ್ಲ, ಅವರಲ್ಲಿ ಏನಿರುತ್ತೆ ಅಂದರೆ ಒಂದು ಎಕ್ಸ್ಟ್ರಾ ಎಕ್ಸ್ ಸೇರ್ಕೊಂಬಿಟ್ಟಿರುತ್ತೆ, ಎಕ್ಸ್ ವೈ ಜೊತೆ ಇನ್ನೊಂದು ಅಡಿಷ್ನಲ್ ಎಕ್ಸ್. ಸೊ ನಾನು ಏನು ಹೇಳಿದೆ, ವರ್ಣತಂತು ಜಾಸ್ತಿನೂ ಆಗಬಾರ್ದು, ಇಲ್ಲಿ ವರ್ಣತಂತು ಜಾಸ್ತಿ ಆಯಿತು, ಮತ್ತು ಮಹಿಳೆಯರಲ್ಲಿ ಒಂದು ವರ್ಣತಂತು ಕಮ್ಮಿ ಆಯಿತು. ಸೊ ಜಾಸ್ತಿ ಅಥವಾ ಕಮ್ಮಿ ಆದಾಗ ಅದು ಈ ರೀತಿಯ ಕಾಯಿಲೆ ಬರುತ್ತೆ. ಈ ಆಟೋಸೋಮ್ 44 ಹೇಳಿದ್ನಲ್ಲ, ಅದರಲ್ಲಿ ಏನಾದರೂ ಬದಲಾವಣೆ ಆದರೆ ಮೆಂಟಲ್ ರಿಟಾರ್ಡೇಷನ್ನು, ಆ ಮಗು ಊಟದಲ್ಲೇ ಏನಾಗಿರುತ್ತೆ, ಮುಖದಲ್ಲಿ ಬೇಕಾದಷ್ಟು ಅದರದ್ದು ಫೀಚರ್ಸ್ ಇರುತ್ತಲ್ಲ, ಕಣ್ಣು ಸರಿ ಇರಲ್ಲ, ಆಮೇಲೆ ವಿಕಾರವಾಗಿರುತ್ತೆ ಮಕ್ಕಳುಗಳು, ಆಮೇಲೆ ಮೆಂಟಲಿ ರಿಟಾರ್ಡೆಡ್ ಮಕ್ಕಳುಗಳು. ಅದನ್ನು ನೀವು ಡೌನ್ ಸಿಂಡ್ರೋಮ್ ಅಂತ ನೀವು ಕೇಳಿರ್ಬೋದು. ಈ ಸುಮಾರು ಈ ಸ್ಪೆಷಲ್ ಸ್ಕೂಲ್ಸ್ಗಳಿರುತ್ತಲ್ಲ, ನೀವು ಅಲ್ಲಿ ಹೋದರೆ ನೋಡ್ಬೋದು ನೀವು, ಡೌನ್ ಸಿಂಡ್ರೋಮ್ ಅಂತ ತುಂಬ ಕಾಮನ್ ಅದು. ಸುಮ್ಮನೆ ನೀವು ಒಂದು ಸಿಟಿ ಒಂದು ರೌಂಡ್ ಹೋಗಿ ಬಂದರೆ ಎಲ್ಲೋ ಒಂದು ಕಡೆ ಆ ಥರ ಮಕ್ಕಳುಗಳನ್ನು ನೀವು ನೋಡ್ಬೋದು. ಅಂದರೆ ಬುದ್ಧಿಮಾಂದ್ಯತೆ ಇರುತ್ತೆ, ಮತ್ತು ನಾಲ್ಗೆನ ಹೊರಗಡೆ ಚಾಚ್ತಾ ಇರುತ್ತೆ, ಆಮೇಲೆ ತುಂಬ ದಪ್ಪಕ್ಕೆ ಇರುತ್ತೆ, ಮತ್ತು ಅವಕ್ಕೆ ಅರ್ಥ ಆಗ್ತಾ ಇರಲ್ಲ ಒಂಥರ, ಇಂಥ ಮಕ್ಕಳು, ಇದನ್ನು ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ. ಈ ಥರ ಬೇಕಾದಷ್ಟು ವರ್ಣತಂತುವಿಗೆ ಸಂಬಂಧಿಸಿದಂತಹ ತೊಂದರೆಗಳೇನಾದರೂ ಉಂಟಾದಾಗ ಅದು ಮೆಂಟಲಿ ರಿಟಾರ್ಡೆಡ್ ಮಕ್ಕಳುಗಳು ಹುಟ್ಟುವ ಸಾಧ್ಯತೆ ಇದೆ. ಇದು ಕ್ರೋಮೋಸೋಮ್ ರಿಲೇಟೆಡ್. ಹಾಗಾಗಿ ಕ್ರೋಮೋಸೋಮ್ ಏನಾದ್ರು ಬದಲಾವಣೆ ಆದರೆ ಡೌನ್ ಸಿಂಡ್ರೋಮು, ಟರ್ನರ್ ಸಿಂಡ್ರೋಮು, ಕ್ಲೈನಿಫಿಲ್ಟರ್ ಸಿಂಡ್ರೋಮು, ಆಮೇಲೆ ಪಟಾಸ್ ಅಂತ ಇನ್ನೊಂದು ಕಾಯಿಲೆ, ಎಡ್ವರ್ಡ್ ಸಿಂಡ್ರೋಮ್, ಕ್ರೈಡು ಕ್ಯಾಟ್ ಅಂತೀವಿ, ಅಂದರೆ ಆ ಮಕ್ಕಳು ಅತ್ತಾಗ ಬೆಕ್ಕು ಅಳ ಥರ ಸೌಂಡ್ ಬರುತ್ತೆ, ಆ ಥರ. ಈ ಥರದ್ದೆಲ್ಲ ಬೇಕಾದಷ್ಟು ತೊಂದರೆಗಳನ್ನ ನಾವು ವೂಲ್ಫ್ ಅರ್ಷಾನ್ ಸಿಂಡ್ರೋಮ್ ಅಂತ, ಈಗ ನೀವು ಸೆಲೆಬ್ರಿಟಿಗಳು ಒಬ್ಬರದ್ದು ಮಗು ಚೆನ್ನಾಗಿಲ್ಲ, ಅದು ಮೆಂಟಲಿ ರಿಟಾರ್ಡೆಡ್, ಅದು ಕಾಯಿಲೆ ವೂಲ್ಫ್ ಅರ್ಷಾನ್ ಸಿಂಡ್ರೋಮ್ ಅಂತ ಅಂತೀವಿ ಅದನ್ನು. ಈ ಥರ ಬೇಕಾದಷ್ಟು ತೊಂದರೆಗಳಾಗುತ್ತೆ. ಇದಕ್ಕೆಲ್ಲ ಕಾರಣ ವರ್ಣತಂತುವಿನಲ್ಲಿ ಉಂಟಾಗುವಂತಹ ವ್ಯತ್ಯಾಸ. ಇದು 3ನೇ ಕೆಟಗರಿ. 4ನೇದು ಇನ್ನೊಂದು ಬಹಳ ಒಂದು ಅದ್ಭುತವಾದ ಒಂದು ವಿಚಾರ ಏನಂತಂದರೆ, ಸಾಮಾನ್ಯವಾಗಿ ನಮ್ಮ ಸಂಸ್ಕೃತಿಲಿ ಹೆಣ್ಣನ್ನು ಆದಿಶಕ್ತಿ ಅಂತ ಕರಿತೀವಿ ಅಲ್ವಾ. ಈಗ ನೋಡಿ, ಯಾವುದೇ ಒಂದು ಯಾವುದೇ ಊರಿಗೋದ್ರು ಆ ಊರಿಗೆ ಒಂದು ಗ್ರಾಮ ದೇವತೆ ಇರುತ್ತೆ, ಅದು ಹೆಣ್ಣು, ಗಂಡಸಿರಲ್ಲ, ಗಂಡ ದೇವರು ಇರಲ್ಲ, ಇರ್ಬೋದು, ಆದರೆ ಈ ಊರನ್ನು ಕಾಯೋದು ಹೆಣ್ಣು ದೇವರು ಮಾತ್ರ. ಅಂದರೆ ಶಕ್ತಿ ಅಂತ ನಾವೇನಂತೀವಿ ಅದು ಹೆಣ್ಣು ಅಂತಲೇ ಕರೆಯೋದು ನಾವು. ಅದಕ್ಕೆ ಒಂದು ಸೈಂಟಿಫಿಕ್ ಆಗಿ ನಾವು ನೋಡೋದಾದರೆ, ಫೀಮೇಲ್ ಅಂದರೆ ಈಸ್ ಈಕ್ವಲೆಂಟ್ ಟು ಪವರ್ ಅಂತ ಅನ್ನೋದಾದರೆ, ಸೈಂಟಿಫಿಕ್ ಆಗಿ ಈ ನಮ್ಮ ದೇಹದಲ್ಲಿ ಒಂದು ಸೆಲ್ ಆರ್ಗನಲ್ಲಿದೆ, ಮೈಟೊಕಾಂಡ್ರಿಯಾ ಅಂತ ಕರಿತೀವಿ. ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನನಗೆ ಎನರ್ಜಿ ಬೇಕು, ನಾನು ಮಾತಾಡಬೇಕಾದ್ರೆ ಅದಕ್ಕೆ ಕಾರಣ ಮೈಟೊಕಾಂಡ್ರಿಯಾ, ಅದು ಎನರ್ಜಿ ನನಗೆ ಕೊಡ್ತಾ ಇದೆ. ಪ್ರತಿಯೊಂದು ಕೆಲಸ ದೇಹದಲ್ಲಿ ಏನೇ ಒಳಗಡೆ ಅಥವಾ ಹೊರಗಡೆ ನಾವು ಏನೇ ಕೆಲಸ ಮಾಡಿದ್ರೂ ಅದು ಮೈಟೊಕಾಂಡ್ರಿಯಾದಿಂದನೇ ನಡೆಯುವಂಥದ್ದು. ಅದು ಪವರ್ ಹೌಸ್ ಆಫ್ ದ ಸೆಲ್ ಅಂತ, ಪವರ್ ಹೌಸ್, ಅದು ಎನರ್ಜಿ ಕೊಡೋ ಅಂಥದ್ದು. ಇದು ಬರೋದು ತಾಯಿಯಿಂದ. ಅದಕ್ಕೇ ಫೀಮೇಲ್ಸ್ ಅಥವಾ ಮಹಿಳೆಯನ ಆದಿಶಕ್ತಿ ಅಂತ ಕರೆಯೋದು. ಪವರ್ ಹೌಸ್ ಏನಿದೆ ಈ ಮೈಟೊಕಾಂಡ್ರಿಯಾ ತಾಯಿಯಿಂದ ಬರುತ್ತೆ, ತಂದೆಯಿಂದ ಬರಲ್ಲ. ಅದು ಕಾರಣ ಏನು ಅಂತಂದರೆ, ಅಂಡಾಣು ವೀರ್ಯಾಣು ಜೋಡಣೆ ಆಗಬೇಕಾದ್ರೆ ಈ ಸ್ಪರ್ಮ್ ಇದೆಯಲ್ಲ, ಅದ್ರದ್ದು ತಲೆ ಮಾತ್ರ ಆ ಒಂದು ಎಗ್ ಒಳಗಡೆ ಹೋಗೋದು, ಅದರಲ್ಲಿ ಬರೀ DNA ಇರುತ್ತೆ. ಆದರೆ ಎಗ್ ಒಳಗಡೆ ಈ ಮೈಟೊಕಾಂಡ್ರಿಯಾ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಜೀವಿಗೂ ಅವರಲ್ಲಿ ಏನು ಒಂದು ಪವರ್ ಇದೆ ಅದು ತಾಯಿಯಿಂದ ಬಂದಿರೋದು. ಹಾಗಾಗಿಯೇ ನಮ್ಮ ಪೂರ್ವಜರಿಗೆ ಇದಿಷ್ಟು ಸೈಂಟಿಫಿಕ್ಕಾಗಿ ಗೊತ್ತಿಲ್ಲ, ಆದರೆ ಪವರ್ ಅನ್ನೋದು ಗೊತ್ತಿತ್ತು, ಆದಿಶಕ್ತಿ ಅನ್ನೋದು ಗೊತ್ತಿತ್ತು. ಅದಕ್ಕೋಸ್ಕರನೇ ಹೆಣ್ಣನ್ನು ನಮ್ಮ ಒಂದು ಸಂಸ್ಕೃತಿಲಿ ತುಂಬ ಒಂದು ಪೂಜನೀಯವಾಗಿ ನೋಡೋಂಥದ್ದು, ಮತ್ತು ಗ್ರಾಮ ದೇವತೆಗೂ ಒಂದು ಹೆಣ್ಣು ದೇವತೆಯ ಹೆಸರನ್ನು ನಾವು ಇಡೋಂಥದ್ದು, ಇದೆಲ್ಲ ಅದು ಫೀಮೇಲ್ ಇಸ್ ದ ಪವರ್ ಅನ್ನೋ ಒಂದು ಕಾರಣದಿಂದನೇ. ಈ ಮೈಟೊಕಾಂಡ್ರಿಯಾದಲ್ಲಿ ಬದಲಾವಣೆ ಆದರೆ ಅದರಲ್ಲೂ DNA ಇದೆ. ಈಗ ನಮ್ಮ ನ್ಯೂಕ್ಲಿಯಸ್ ಒಳಗಡೆ DNA ಇದೆ, ಮೈಟೊಕಾಂಡ್ರಿಯಾದಲ್ಲೂ ಒಂದು DNA ಇದೆ. ಅಲ್ಲಿ ಬದಲಾವಣೆ ಆದರೆ ಅಲ್ಲೂ ಸಹ ಬಹಳಷ್ಟು ಕಾಯಿಲೆಗಳು ಬರುತ್ತೆ. ಇದು ಇನ್ನೊಂದು ಕೆಟಗರಿ. ಇದನ್ನು ಮೆಟರ್ನಲ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಇನ್ಹೆರಿಟೆನ್ಸ್ ಅಂತ ಅಂದರೆ ಬೇರೆದೆಲ್ಲ ಒಂದು ಆರ್ಗನ್ಗೆ, ಒಂದು ಲಂಗು ಅಥವಾ ಲಿವರು, ಕಿಡ್ನಿ ಅಥವಾ ಬ್ರೈನ್ ಇಂಥದಕ್ಕೆ ಸಂಬಂಧಿಸಿದಾದರೆ ಈ ಒಂದು ಸಂದರ್ಭದಲ್ಲಿ ಇಡೀ ದೇಹದಲ್ಲಿ ಎಲ್ಲ ಭಾಗನೂ ಡ್ಯಾಮೇಜ್ ಆಗುತ್ತೆ. ಕಾರಣ ಏನಂದರೆ ಮೈಟೊಕಾಂಡ್ರಿಯಾ ಎಲ್ಲ ಕಡೆ ಇದೆ, ಎಲ್ಲ ಸೆಲ್ಸ್ಗಳಲ್ಲೂ ಇದೆ. ಹಾಗಾಗಿ ಇದೆಲ್ಲದನ್ನು ನಾವು
ಈ ಒಂದು ಜೆನೆಟಿಕ್ ಡಿಸಾರ್ಡರ್ಸ್ಗಳು ಅಥವಾ ಕಾಯಿಲೆಗಳು ಅಂತ ಕರಿತೀವಿ. ಈಗ ಇತ್ತೀಚೆಗೆ ಇನ್ನೊಂದು ಸೇರ್ಪಡೆಯಾಗಿರೋದು ಎಪಿಜೆನೆಟಿಕ್ ಅಂತ. ಎಪಿಜೆನೆಟಿಕ್ಕು ತುಂಬ ಬಹಳಷ್ಟು ಎಲ್ಲದರಲ್ಲೂ ನಾವು ಎಪಿಜೆನೆಟಿಕ್ ಅಂತ ನೋಡ್ತೀವಿ. ಎಪಿಜೆನೆಟಿಕ್ ಅಂದರೆ DNA ಬದಲಾವಣೆ ಆಗ್ತಾ ಇಲ್ಲ, DNA ಹಾಗೇ ಇದೆ. ಆದರೆ DNA ಜೊತೆ ಅಸೋಸಿಯೇಟ್ ಆಗಿರೋಂತಹ ಕೆಲವೊಂದು ಬೇರೆ ಮಾಲಿಕ್ಯೂಲ್ಗಳಿದೆ, ಅಲ್ಲಿ ಬದಲಾವಣೆ ಆದಾಗ ಅದು ಎಪಿಜೆನೆಟಿಕ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು, ಈ ಒಂದು ಮಗು ಹುಟ್ಟಬೇಕಾದ್ರೆ ಈಗ ಗರ್ಭ ಸಂಸ್ಕಾರ ಅಂತ ನೀವು ಕೇಳಿರ್ಬೋದು, ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಅದು ಪ್ರಚಲಿತದಲ್ಲಿದೆ. ಅಂದರೆ ತಾಯಿಗೆ ಗರ್ಭಾವಸ್ಥೆಯಲ್ಲಿದ್ದಾಗ ನೀವು ಒಳ್ಳೆಯ ಒಂದು ವಾತಾವರಣವನ್ನು ಕೊಟ್ಟರೆ ಆಕೆಗೆ ಹುಟ್ಟುವ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಅಂತ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಇದರ ಬಗ್ಗೆ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು. ಮಹಾಭಾರತದಲ್ಲಿ ಇದೆಯಲ್ಲ ಅಭಿಮನ್ಯುವಿನ ಕತೆ. ಅಭಿಮನ್ಯು ಗರ್ಭದಲ್ಲಿದ್ದಾಗಲೇ ಅವನಿಗೆ ಚಕ್ರವ್ಯೂಹನ ಹೇಗೆ ಬೇಯಿಸೋದು ಅಂತ ಹೇಳಿದ್ರು ಅಲ್ವಾ. ಶ್ರೀಕೃಷ್ಣ ಹೇಳ್ಬೇಕಾದ್ರೆ ಸುಭದ್ರೆಗೆ ಹೇಳ್ಬೇಕಾದ್ರೆ ಕೇಳಿಸ್ಕೊಂತ ಇದ್ಲು, ಅದನ್ನ ಹೊರಬರೋದನ್ನ ಹೇಳಷ್ಟರಲ್ಲಿ ನಿದ್ದೆ ಮಾಡ್ಬಿಟ್ಟಿದ್ಲು. ಸೊ ಆ ಮಗು ಹಾಗೆ ನಿದ್ದೆ ಮಾಡ್ತಾ ಅವನಿಗೆ ಒಳಗೆ ಹೋಗೋದು ಗೊತ್ತಿತ್ತು, ಹೊರಬರೋದು ಗೊತ್ತಿಲ್ಲ ಅಂತ. ಹಾಗಾಗಿ ಅದನ್ನ ಗರ್ಭ ಸಂಸ್ಕಾರ ಅಂದರೆ ನಿಮಗೆ ಲರ್ನಿಂಗು ಅಲ್ಲಿಂದನೇ ಶುರು ಆಗುತ್ತೆ. ಲರ್ನಿಂಗು ನಾವೇನು ಅನ್ಕೊಂತೀವಿ, ಮಗು ಹುಟ್ಟಿದ ಮೇಲೆ ಅದು ಒಂದು ಏನೋ ಒಂದು ಸ್ಕೂಲ್ಗೆ ಹೋಗುತ್ತೆ, ಅಲ್ಲಿಗೆ ಹೋದಾಗ ಅದು ಕಲಿಯುತ್ತೆ ಅಂತ ಅಲ್ಲ. ಲರ್ನಿಂಗ್ ಸ್ಟಾರ್ಟ್ಸ್ ಆ ಜೀವಿ ಅಂತ ಎಲ್ಲಿ ಶುರು ಆಗುತ್ತೆ ಅಲ್ಲಿಂದನೇ ಲರ್ನಿಂಗ್ ಶುರು ಆಗುತ್ತೆ. ಅದೇ ರೀತಿ ಹಿರಣ್ಯಕಶಿಪುವಿನ ಒಂದು ಕತೆ ಕೇಳಿರ್ಬೋದು, ಭಕ್ತ ಪ್ರಹ್ಲಾದ. ಅವನ ತಾಯಿಗೂ ಸಹ ನಾರದರು ಒಳ್ಳೆ ವಿಚಾರಗಳನ್ನೇ ಹೇಳ್ತಾ ಬಂದಿರ್ತಾರೆ. ಹಾಗಾಗಿ ರಾಕ್ಷಸನ ಮಗ ಆದ್ರೂ ಪರಮ ದೈವ ಭಕ್ತ ಆಗಿರ್ತಾನೆ ಅಲ್ವಾ. ಇದೆಲ್ಲ ನಮಗೆ ಎವಿಡೆನ್ಸ್ ಇದೆ, ಆದರೆ ಅದ್ರ ಬಗ್ಗೆ ನಮ್ಗೆ ಅರಿವಿಲ್ಲ. ಹಾಗಾಗಿ ಇದನ್ನು ಎಪಿಜೆನೆಟಿಕ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, DNA ಬದಲಾವಣೆ ಆಗ್ತಾ ಇಲ್ಲ, DNA ಹಾಗೇ ಇದೆ. ಆದರೆ ಅದರ ಜೊತೆ ಜೋಡಣೆಯಾಗಿರುವ ಗುಂಪುಗಳಿದೆಯಲ್ಲ, ಅಲ್ಲೇ ಬದಲಾವಣೆಯನ್ನು ಮಾಡಿ ನಾವು ಬೇಕಾದಷ್ಟು ನಮ್ಮ ಆರೋಗ್ಯದ ಸಮಸ್ಯೆಯನ್ನು ನಿವಾರಿಸ್ಬೋದು ಅಥವಾ ಅದರಿಂದ ಆರೋಗ್ಯದ ಸಮಸ್ಯೆ ಉಂಟಾಗಬಹುದು. ಹಾಗಾಗಿ ಇದನ್ನು ಎಪಿಜೆನೆಟಿಕ್ ಅಂತ ಕರಿತೀವಿ. ಹಾಗಾಗಿ ಎಲ್ಲ ಕಾಯಿಲೆಗಳು ಇಷ್ಟು ನಾನು ಏನೇನು ಹೇಳಿದೆ ಇದರೊಳಗೇನೆ ಬರುತ್ತೆ. ಸೊ ಇದು ಸರ್ವೈವಲ್ ಮೆಕ್ಯಾನಿಸಮ್ ಮೊದಲೆಲ್ಲ ಇತ್ತು. ಇವಾಗ ಈ ಹುಲಿ, ಸಿಂಹ, ಆನೆ ಬದಲು EMI, ಹೆಂಡತಿ, ಮಕ್ಕಳು, ಬಾಸ್, ಕೆಲಸ ಇದನ್ನೆಲ್ಲ ಅದ್ರ ಪ್ಲೇಸಲ್ಲಿ ಆಕ್ಯುಪೈ ಆಗಿದೆ. ಸೆರೋಟೋನಿನ್ ಅಂತ ಒಂದು ಹಾರ್ಮೋನ್, ಮೂಡ್ ಹಾರ್ಮೋನ್, ಹ್ಯಾಪಿ ಹಾರ್ಮೋನ್, ಮೂಡ್ ಹಾರ್ಮೋನ್ ಅದು.